ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪರೇಡ್ನದ್ದೇ ಚರ್ಚೆ. ಪರೇಡ್ ನಡೆಯುತ್ತೆ ನಡೆಯಲ್ಲ ಅನ್ನೋದರ ಜೊತೆಗೆ ಈಗ ಮತ್ತಷ್ಟು ಕುತೂಹಲಕಾರಿ ಬೆಳವಣಿಗೆ ನಿರ್ಮಾಣವಾಗಿದೆ. ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದು, ಆ ಎರಡೂ ಸಂಘಟನೆಗಳು ಹೇಳ್ತಾ ಇರೋದೇನು? ಒಂದೇ ದಿನವೇ 3 ಸಂಘಟನೆಗಳು ಪಥಸಂಚಲನಕ್ಕೆ ಮನವಿ ಮಾಡಿದ್ರಿಂದ ಆಗ್ತಾ ಇರೋ ಸೃಷ್ಟಿಯಾಗಿರೋ ಪಾಲಿಟಿಕ್ಸ್ ಎಂಥದ್ದು? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಭೀಮ್ ಆರ್ಮಿಯವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನು ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತೊಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಇಲ್ಲಿ ಪ್ರಿಯಾಂಕ ಖರ್ಗೆ ಅವ್ರ ಮಾತು ಕೇಳ್ಕೊಂಡು ನಿಮ್ಮ ದಾರಿ ತಪ್ಪಿಸಾಕತ್ತಾರೆ, ಸಿದ್ದರಾಮಯ್ಯ ದಾರಿ ತಪ್ಪಿಸಾಕತ್ತಾರ. ಇಡೀ ಕರ್ನಾಟಕನೇ ದಾರಿ ತಪ್ಪಿಸುವಂಥ ಕೆಲಸ ಪ್ರಿಯಾಂಕ ಖರ್ಗೆ ಮಾಡ್ತಾ ಇದ್ದಾರೆ. ನಮ್ಮನ್ನು ಯಾರು ಕೇಳಲೇಬಾರ್ದು ಅಂತ ಆ ಗರ್ವ ಇದಲ್ಲ, ಅದು ಸರಿಯಲ್ಲ. 2013ರಲ್ಲಿ ಜಗದೀಶ್ ಶೆಟ್ಟರ್ ಆರ್ಡರ್ಸ್ ಮಾಡಿದ್ರು, ಸುತ್ತೋಲೆ ಹೊರಡಿಸಿದ್ರು ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ. ಯಾಕೆ ಮಾಡಿದ್ರು? ನಾವ್ಯಾವ ಆರ್ಗನೈಸೇಷನ್ ಹೇಳಿದ್ದೀವಿ? ಎನಿ ಆರ್ಗನೈಸೇಷನ್ ಅದು ಅದರಿಂದ RSS ಅಂತಲೇ ಹೇಳಿಲ್ಲ ನಾವು, ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ. ಜಗದೀಶ್ ಶೆಟ್ಟರ್ ಅವರ ಕಾಗದವನ್ನು ದಯವಿಟ್ಟು ಓದಿ. ಲೆಟರ್ಡಲ್ಲಾಗಲಿ ಸರ್ಕಾರದ ಆದೇಶದಲ್ಲಾಗಲಿ ಜಗದೀಶ್ ಶೆಟ್ಟರ್ ಅವರು ಎಲ್ಲಾದರೂ ಸಹಿ ಮಾಡಿದಾರ? ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಸಹಿ ಹಾಕಿಲ್ಲ, ಅವ್ರಿಗೆ ಫೈಲೇ ಬಂದಿಲ್ಲ. ಸಹಿ ಬೇಡ, ಜಗದೀಶ್ ಶೆಟ್ಟರ್ ಅವರಿಗೆ ಫೈಲೇ ಬಂದಿಲ್ಲ. ಬ್ಯಾನ್ ಮಾಡ್ತಾ ಇರೋದು ಏನನ್ನ? ಶಿಸ್ತನ್ನು ಬ್ಯಾನ್ ಮಾಡ್ತಾ ಇದ್ದಾರೆ, ದೇಶಭಕ್ತಿಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ಪ್ರಾಮಾಣಿಕತೆಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ರಾಷ್ಟ್ರೀಯತೆಯನ್ನು ಬ್ಯಾನ್ ಮಾಡ್ತಾ ಇದ್ದೀರಿ, ಹಿಂದುತ್ವವನ್ನು ಬ್ಯಾನ್ ಮಾಡ್ತಾ ಇದ್ದೀರಿ ಅಂತ ಅನ್ನೋದು ನೀವು ಯೋಚನೆ ಮಾಡಿ. ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತೊಗೊಳಕ್ಕೆ, ಆ ಟ್ರಂಪೆಟ್ ತೊಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಲ್ಲಿಂದ ಬರ್ತಾ ಇದೆ ಸರ್? ಅವ್ರ ಹೆಸರಲ್ಲಿ ಎಲ್ಲಿದೆ ಬಿಲ್ಡಿಂಗ್ ಅಂತ ಒಂಚೂರು ಹುಡುಕೊಂಬರಕ್ಕೆ ಇದೆ ಅವರಿಗೆ. ಪ್ರಿಯಾಂಕರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ನೋಡ್ಕೊಂಬಂದಿದ್ದೀವಿ. ಆಪಾದನೆ ಇದೆಯಲ್ಲ ನಿಮ್ಮ ಮೇಲೆಲ್ಲ, ಅಧಿಕಾರದ ದುರ್ಬಳಕೆ, ಎಲ್ಲೆಲ್ಲಿ ಎಷ್ಟು ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಎಲ್ಲೆಲ್ಲಿಂದ ಬಂತು ಅಂತ ಕೇಳಿದಕ್ಕೆ ಏನೂ ಉತ್ತರ ಇಲ್ಲ. ನಿಮ್ಮ ಬೆನ್ನು ನೋಡ್ಕೊಳ್ಳಿ. ಚಿತ್ತಾಪುರದ ಪರೇಡ್ ಫೈಟ್ ರಾಜ್ಯವನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿರೋ ಫೈಟ್, ರಾಜಕೀಯದಲ್ಲಿ ಒಂದಷ್ಟು ಕಿಚ್ಚು ಹಚ್ಚಿರೋ ಫೈಟ್. ಈ ಫೈಟ್ ಸದ್ಯಕ್ಕೆ ಮುಗಿದಿಲ್ಲ, ಮುಗಿಯೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಇನ್ನೇನು ಮುಗಿಯುತ್ತೆ ಅನ್ನೋ ಹೊತ್ತಿಗೆ ಮತ್ತೆ ಬೆಂಕಿ ಹೊತ್ತಿಕೊಂಡಿದೆ. ಇನ್ನೂ ಒಂದಷ್ಟು ಟ್ವಿಸ್ಟು ಟರ್ನ್ಗಳನ್ನು ಪಡೆದುಕೊಂಡಿದೆ. ನಿರಾಯಾಸವಾಗಿ ಮುಗಿಬೇಕಿದ್ದ ಎಲ್ಲವೂ ಮತ್ತೆ ಗೋಜಲಾಗಿದೆ. ಮತ್ತೆ ಒಂದಷ್ಟು ಪ್ರಶ್ನೆ, ಒಂದಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಪರೇಡ್ ಫೈಟನ್ನು ಮೊದಲಿನಿಂದ ನೋಡ್ತಾ ಇರೋರು ಕೂಡ ಮುಂದೇನಾಗಬಹುದು ಅಂತ ಊಹೆ ಮಾಡೋಕ್ಕೂ ಆಗದೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಪರೇಡ್ ಫೈಟ್ ನಿಗೂಢವಾಗಿದೆ. ಈವರೆಗೆ ಕೇವಲ RSSಗೆ ಸಂಬಂಧಿಸಿದ್ದು ಅಂತ ಹೇಳಲಾಗ್ತಾ ಇರೋ ಪರೇಡ್ ಫೈಟ್ನಲ್ಲಿ ಇನ್ನೂ 2 ಸಂಘಟನೆಗಳು ಸೇರ್ಕೊಂಡಿವೆ. ನಮಗೂ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಸಿವೆ. ಇದರಿಂದ ಚಿತ್ತಾಪುರ ಪರೇಡ್ ಪಾಲಿಟಿಕ್ಸ್ನಲ್ಲಿ ಶುರುವಾಗಿರೋದು ತ್ರಿಕೋಣ ಸ್ಪರ್ಧೆ. ರೋಚಕ ಘಟ್ಟದಲ್ಲಿ ಜೂನಿಯರ್ ಖರ್ಗೆ ಕ್ಷೇತ್ರದ ಪಥಸಂಚಲನ ಫೈಟ್. RSS, ದಲಿತ ಪ್ಯಾಂಥರ್ಸ್, ಭೀಮ್ ಆರ್ಮಿ ತ್ರಿಕೋನ ಸ್ಪರ್ಧೆ. ಪಥಸಂಚಲನ ಪಾಲಿಟಿಕ್ಸ್ ಜೋರು. ಯಾರಿಗೆ ಸಿಗುತ್ತೆ ಅವಕಾಶ? ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಪಥಸಂಚಲನ ಫೈಟ್ ನಡೀತಾ ಇದೆ. ಇಂಥ ಫೈಟ್ ಹಿಂದೆ ನಡೆದಿರಲಿಲ್ಲ, ಮುಂದೆ ನಡೆಯೋದಿಲ್ಲ ಅನ್ನೋ ಹಾಗೆ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ, ಮತ್ತೊಂದು ಕಡೆ RSS ನಡುವೆ ಪಥಸಂಚಲನ ವಿಚಾರವಾಗಿ ದೊಡ್ಡ ಯುದ್ಧವೇ ಜರುಗುತ್ತಿದೆ. ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ RSS ಒತ್ತಾಯಿಸ್ತಾನೇ ಇದೆ. ಆದರೆ ಕೆಲವೊಂದು ಕಾರಣಗಳನ್ನು ಕೊಟ್ಟು ಅವಕಾಶ ಕೊಡೋಕೆ ಆಗಲ್ಲ ಅಂತ ಈ ಹಿಂದೆ ಜಿಲ್ಲಾಡಳಿತ ಹೇಳಿಬಿಟ್ಟಿದೆ. ಇದೇ ವಿಚಾರ ಕೋರ್ಟ್ವರೆಗೆ ಹೋಗಿತ್ತು. ಕೋರ್ಟ್ ಕೂಡ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡುವಂತೆ RSSಗೆ ಸೂಚನೆ ನೀಡಿತ್ತು. RSSನ ಪ್ರಮುಖರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ ಮಾಡಿದ್ರು. ನಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಲೇಬೇಕು ಅಂತ ಒತ್ತಾಯ ಮಾಡಿತ್ತು. ಡೇಟ್ ಕೂಡ ಫಿಕ್ಸ್ ಮಾಡಿ ಆ ಡೇಟ್ನಲ್ಲಿ ಅವಕಾಶ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿತ್ತು. ಈಗ ಅದೇ ದಿನವೇ ಪರೇಡ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟಿದೆ. ನವೆಂಬರ್ 2 ಇದೇ ಆ ದಿನ. ಇದೇ ದಿನವೇ ಅವಕಾಶ ಪಥಸಂಚಲನಕ್ಕೆ ಕೊಡಿ ಅಂತ RSS ಮನವಿ ಮಾಡಿತ್ತು. ಈ ಮೊದಲು ಅಕ್ಟೋಬರ್ 19ರಂದು ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ
ತಾಲೂಕು ಆಡಳಿತ ಅವಕಾಶ ಕೊಟ್ಟಿರಲಿಲ್ಲ. ಕೆಲವೊಂದು ಕಾರಣ ನೀಡಿ ಪರೇಡ್ ನಡೆಸೋದು ಬೇಡ ಅಂತ ಹೇಳಿತ್ತು. ತಾಲೂಕು ಆಡಳಿತದ ಈ ಕ್ರಮದ ವಿರುದ್ಧ ಆರ್ಎಸ್ಎಸ್ ಮುಖಂಡರು ಹೈಕೋರ್ಟ್ ಮೆಟ್ಟಿಲೇರಿದ್ದರು. ವಾದ ಪ್ರತಿವಾದ ನಡೆಯಿತು. ಆರ್ಎಸ್ಎಸ್ಗೆ ಪಥಸಂಚಲನಕ್ಕೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತ ಸರ್ಕಾರ ಕೋರ್ಟ್ ಮುಂದೆ ಕೆಲವೊಂದು ಕಾರಣಗಳನ್ನ ಹೇಳಿಕೊಂಡಿತ್ತು. ಅದೇ ಟೈಮಲ್ಲಿ ಅಕ್ಟೋಬರ್ 19ರಂದು ನಮಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನವೆಂಬರ್ 2ರಂದು ಪರೇಡ್ ನಡೆಸೋಕೆ ಅನುಮತಿ ಕೊಡಿ ಅಂತ ಹೈಕೋರ್ಟ್ ಅಲ್ಲಿ ಆರ್ಎಸ್ಎಸ್ ಮನವಿ ಮಾಡಿಕೊಂಡಿತ್ತು. ಆರ್ಎಸ್ಎಸ್ ಮನವಿ ಕೇಳಿದ ಕೋರ್ಟ್ ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳಿಬಿಡ್ತು. ಕೋರ್ಟ್ ಆ ರೀತಿ ಸೂಚನೆ ನೀಡುತ್ತಾ ಇದ್ದಂತೆ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಮನವಿ ಸಲ್ಲಿಸಿದೆ. ನವೆಂಬರ್ 2ಕ್ಕೆ ನಮಗೆ ಪರೇಡ್ ನಡೆಸೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡಿದೆ. ಜಿಲ್ಲಾಧಿಕಾರಿ ಯಾವ ನಿರ್ಧಾರ ತಗೊಳ್ತಾರೆ ಅನ್ನೋದರ ಮೇಲೆ ಆರ್ಎಸ್ಎಸ್ ಪಥಸಂಚಲನ ನಡೆಸುತ್ತೋ ನಡೆಸಲ್ವೋ ಅನ್ನೋದು ನಿರ್ಧಾರವಾಗಲಿದೆ. ಎಲ್ಲರ ಕಣ್ಣು ಜಿಲ್ಲಾಧಿಕಾರಿ ಯಾವ ನಿರ್ಣಯ ತಗೊಳ್ತಾರೆ ಅನ್ನೋದರ ಮೇಲಿದ್ದು, ಇದೇ ಟೈಮಲ್ಲಿ ಮತ್ತೆರಡು ಸಂಘಟನೆಗಳು ಪರೇಡ್ ಫೈಟ್ನಲ್ಲಿ ಸೇರ್ಕೊಂಡಿವೆ. ನಮಗೂ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಸಿವೆ. ಒಂದೇ ದಿನ ಪಥಸಂಚಲನಕ್ಕೆ 3 ಸಂಘಟನೆಗಳ ಅರ್ಜಿ. ಆರ್ಎಸ್ಎಸ್ ಹುಟ್ಟಿ 100 ವರ್ಷ ಆಗಿದೆ. ಆದ್ದರಿಂದ 100ನೇ ವರ್ಷದ ಸಂಭ್ರಮವನ್ನ ಸಂಭ್ರಮಿಸೋಕೆ ದೇಶದ ಹಲವೆಡೆ ಪಥಸಂಚಲನ ನಡೀತಾ ಇದೆ. ಕೈಲಿ ದಂಡ ಹಿಡ್ಕೊಂಡು ಬಿಳಿ ಶರ್ಟು ಖಾಕಿ ಪ್ಯಾಂಟ್ ಹಾಕೊಂಡು ಗಣವೇಷಧಾರಿಗಳು ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ 100ನೇ ವರ್ಷದ ಸಂಭ್ರಮವನ್ನ ಸಂಭ್ರಮಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಪಥಸಂಚಲನ ಯಾವುದೇ ಸಮಸ್ಯೆ ಇಲ್ಲದೆ ಸಾಗ್ತಾ ಇದೆ. ಚಿತ್ತಾಪುರದಲ್ಲೂ ಅಕ್ಟೋಬರ್ 19ಕ್ಕೆ ಪಥಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಅದೇ ದಿನ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಸಂಘಟನೆಗಳು ಪಥಸಂಚಲನಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ವು. ಆದರೆ ತಾಲೂಕು ಆಡಳಿತ 3 ಸಂಘಟನೆಗಳ ಅರ್ಜಿಯನ್ನು ವಜಾ ಮಾಡಿತ್ತು. ಆರ್ಎಸ್ಎಸ್ ಕೋರ್ಟ್ ಮೆಟ್ಟಿಲೇರಿತ್ತು. ನಂತರ ನವೆಂಬರ್ 2ಕ್ಕೆ ಪರೇಡ್ಗೆ ಅವಕಾಶ ಕೊಡಿ ಅಂತ ಮನವಿ ಸಲ್ಲಿಸಿತ್ತು. ಈಗ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಕೂಡ ಅದೇ ದಿನವೇ ನಮಗೂ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದು. ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಅವಕಾಶ ಸಿಗಲ್ಲ ಅನ್ನೋದು ನಿಗೂಢವಾಗಿದೆ. ಪಥಸಂಚಲನ ವಿಚಾರ ಮತ್ತೆ ಜಟಿಲವಾಗಿದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಸಂಘಟನೆಗಳಿಗೆ ಅವಕಾಶ ಸಿಗರೆ ಯಾವ ರೀತಿ ಸಿಗುತ್ತೆ ಅನ್ನೋದು ಕೂಡ ನಿಗೂಢವಾಗಿದೆ. ಚಿತ್ತಾಪುರದಲ್ಲಿ ಪಥಸಂಚಲನ ಪಾಲಿಟಿಕ್ಸ್ ಜೋರಾಗಿದೆ. ನವೆಂಬರ್ 2ಕ್ಕೆ ಅವಕಾಶ ಕೋರಿ ಆರ್ಎಸ್ಎಸ್ ಮನವಿ ಸಲ್ಲಿಕೆ ಮಾಡಿದೆ. ಭೀಮ್ ಆರ್ಮಿಯಿಂದಲೂ ಮಂಗಳವಾರ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ದಲಿತ ಪ್ಯಾಂಥರ್ಸ್ ಬುಧವಾರ ಅರ್ಜಿ ಸಲ್ಲಿಸಿದ್ದಾರೆ. ಯಾರ ಮನವಿಗೆ ಸರ್ಕಾರ ಒಪ್ಪಿಗೆ ಕೊಡುತ್ತೆ, ಯಾರ ಮನವಿಗೆ ಒಪ್ಪಿಗೆ ಕೊಡಲ್ಲ ಅನ್ನೋದು ನಿಗೂಢವಾಗಿದೆ. ಒಂದು ವೇಳೆ ಅವಕಾಶ ಕೊಟ್ಟರೆ ಬೇರೆ ಬೇರೆ ಸಮಯದಲ್ಲಿ ಅವಕಾಶ ಕೊಡುತ್ತಾ, ಬೇರೆ ಬೇರೆ ದಿನ ಪಥಸಂಚಲನಕ್ಕೆ ಅವಕಾಶ ಕೊಡುತ್ತಾ ಅನ್ನೋದೇ ಕುತೂಹಲಕಾರಿಯಾಗಿದೆ. ದಲಿತ ಸಂಘಟನೆಗಳ ಮೂಲಕ ದಾಳ ಉರುಳಿಸಿದ್ರ ಜೂನಿಯರ್ ಖರ್ಗೆ. ಆರ್ಎಸ್ಎಸ್ ಪಥಸಂಚಲನ ಅನ್ನೋದು ಈಗ ಪ್ರತಿಷ್ಠೆ ವಿಚಾರ. ಚಿತ್ತಾಪುರದಲ್ಲಿ ಹೇಗಾದರೂ ಆಗಲಿ ಆರ್ಎಸ್ಎಸ್ ಪಥಸಂಚಲನ ನಡೆಸಲೇಬೇಕು ಅಂತ ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ. ಆರ್ಎಸ್ಎಸ್ ವಿಚಾರದಲ್ಲಿ ಆರ್ಎಸ್ಎಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಸವಾಲುಗಳನ್ನೇ ಎಸೆತಾ ಇದ್ದಾರೆ. ಆರ್ಎಸ್ಎಸ್ ಅನ್ನ ತಾಕತ್ತಿದ್ರೆ ಬ್ಯಾನ್ ಮಾಡಿ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದನ್ನು ಪ್ರಿಯಾಂಕ್ ಖರ್ಗೆ ಕೂಡ ಸವಾಲಾಗಿ ಸ್ವೀಕರಿಸಿದ್ದಾರೆ, ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ತಡೆಯೊಡ್ಡಲು ಸಚಿವ ಪ್ರಿಯಾಂಕ್ ಖರ್ಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ದಲಿತ ಸಂಘಟನೆಗಳ ಮೂಲಕ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಡೆ ಒಡ್ಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದೇ ಮೈದಾನದಲ್ಲೇ ಕಾರ್ಯಕ್ರಮ ನಡೆಸಲು ಅವಕಾಶಕ್ಕೆ ಮನವಿ. ನವೆಂಬರ್ 2ಕ್ಕೆ ಅವಕಾಶ ಕೊಡಿ ಅಂತ ಆರ್ಎಸ್ಎಸ್ ಮನವಿ ಮಾಡಿಕೊಂಡಿದೆ. ಪಥಸಂಚಲನಕ್ಕೆ ಅವಕಾಶ ನೀಡೋದರ ಜೊತೆಗೆ ಒಂದು ಮೈದಾನದಲ್ಲಿ ಕಾರ್ಯಕ್ರಮ ನಡೆಸೋಕೆ ಅವಕಾಶ ನೀಡಬೇಕು ಅಂತ ಆರ್ಎಸ್ಎಸ್ ಕೇಳಿಕೊಂಡಿತ್ತು. ಈಗ ದಲಿತ ಪ್ಯಾಂಥರ್ಸ್ ಮತ್ತು ಭೀಮ್ ಆರ್ಮಿ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದು, ಅದೇ ಮೈದಾನದಲ್ಲಿ ಕಾರ್ಯಕ್ರಮ ಮತ್ತು ಮೆರವಣಿಗೆ ನಡೆಸಲು ನಮಗೆ ಅವಕಾಶ ನೀಡಿ ಅಂತ ಮನವಿ ಮಾಡಿವೆ. ಜಿಲ್ಲಾಡಳಿತಕ್ಕೆ ಮನವಿ ಮಾಡಿರುವ ದಲಿತ ಪ್ಯಾಂಥರ್ಸ್, ಭೀಮ್ ಆರ್ಮಿ ನ್ಯಾಯಾಲಯಕ್ಕೂ ಅರ್ಜಿ ಸಲ್ಲಿಸುವ ಸಾಧ್ಯತೆ ದಟ್ಟವಾಗಿದೆ. ಇದು ಆರ್ಎಸ್ಎಸ್ ಪಥಸಂಚಲನದ ಆಸೆಗೆ ಒಂದಷ್ಟು ಕಿರಿಕಿರಿ ಉಂಟು ಮಾಡೋ ಸಾಧ್ಯತೆಯೂ ಇದೆ.
ದಲಿತ ಸಂಘಟನೆಗಳು ಈಗಾಗಲೇ ಮನವಿ ಮಾಡಿವೆ. ದಲಿತ ಪ್ಯಾಂಥರ್ಸ್ ಮತ್ತು ಭೀಮ್ ಆರ್ಮಿ ಜೊತೆಗೆ ಇನ್ನೂ ಒಂದಷ್ಟು ದಲಿತ ಸಂಘಟನೆಗಳು ಪಥಸಂಚಲನಕ್ಕೆ ಅವಕಾಶ ಕೋರೋ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆಗೂ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದ್ದಾರಂತೆ. ಈ ಮೂಲಕ ದಲಿತ ಸಂಘಟನೆಗಳನ್ನೇ ಬಳಸಿಕೊಂಡು ಹೊಸ ದಾಳ ಉರುಳಿಸೋಕೆ ಜೂನಿಯರ್ ಖರ್ಗೆ ಸಿದ್ಧವಾಗಿದ್ದಾರೆ ಎನ್ನಲಾಗಿದೆ. ಹೇಗಿದೆ ಆ ದಾಳ ಅಂತೀರಾ? ಇಲ್ಲೊಮ್ಮೆ ನೋಡಿ. ಜೂನಿಯರ್ ಖರ್ಗೆ ಬೆಂಬಲಕ್ಕೆ ದಲಿತ ಸಂಘಟನೆಗಳು ನಿಂತಿವೆ. ಆರ್ಎಸ್ಎಸ್ಗೆ ಅನುಮತಿ ನೀಡಬೇಡಿ ಅಂತ ಪರೋಕ್ಷವಾಗಿ ಒತ್ತಾಯ ಮಾಡುತ್ತಿವೆ. ಆರ್ಎಸ್ಎಸ್ಗೆ ಅನುಮತಿ ಕೊಟ್ಟರೆ ದಲಿತ ಸಂಘಟನೆಗಳಿಗೂ ಅನುಮತಿ ಕೊಡಿ. ಅನುಮತಿ ವಿಚಾರದಲ್ಲಿ ತಾರತಮ್ಯ ಬೇಡ. ತಾರತಮ್ಯ ಮಾಡಿದರೆ ಕಾನೂನು ಸುವ್ಯವಸ್ಥೆ ಹದಗೆಡಲಿದೆ. ಆದ್ದರಿಂದ ಆರ್ಎಸ್ಎಸ್ಗೆ ಅನುಮತಿ ಬೇಡ. ಇದೇ ವಿಚಾರವನ್ನ ಕೋರ್ಟ್ಗೆ ಮನವರಿಕೆ ಮಾಡಲು ದಲಿತ ಸಂಘಟನೆಗಳು ಮುಂದಾಗಿವೆ. ಆರ್ಎಸ್ಎಸ್ ಪಥಸಂಚಲನ ತಡೆಗೆ ಜೂನಿಯರ್ ಖರ್ಗೆ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಆಗ ಆರ್ಎಸ್ಎಸ್ ವರ್ಸಸ್ ಖರ್ಗೆ, ಈಗ ಆರ್ಎಸ್ಎಸ್ ವರ್ಸಸ್ ದಲಿತ ಸಂಘಟನೆಗಳು. ಈಗಾಗಲೇ ಮನವಿ ಸಲ್ಲಿಸಿರೋ ದಲಿತ ಪ್ಯಾಂಥರ್ಸ್ ಯಾವ ರೀತಿ ತಮ್ಮ ಪಥ ಸಂಚಲನ ಇರುತ್ತೆ ಅಂತಾನೂ ಹೇಳಿಕೊಂಡಿದೆ. ಆರ್ಎಸ್ಎಸ್ನ ಕಾರ್ಯಗಳು ಮತ್ತು ಆಲೋಚನೆಗಳು ಯುವ ಜನರು ಹಾಗೂ ಮಕ್ಕಳ ಮನಸ್ಸಿನ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು ಅಂತ ಹೇಳಿರೋ ದಲಿತ ಪ್ಯಾಂಥರ್ಸ್ ಒಂದು ಕೈಯಲ್ಲಿ ಸಂವಿಧಾನದ ಪೀಠಿಕೆ, ಇನ್ನೊಂದು ಕೈಯಲ್ಲಿ ನೀಲಿ ಧ್ವಜ ಹಿಡಿದುಕೊಂಡು ರ್ಯಾಲಿ ನಡೆಸಲು ಅನುಮತಿ ಕೋರಿದೆ. ಇನ್ನೂ ಒಂದಷ್ಟು ವಿಚಾರವನ್ನ ಮನವಿ ಅರ್ಜಿಯಲ್ಲಿ ದಲಿತ ಪ್ಯಾಂಥರ್ಸ್ ಉಲ್ಲೇಖ ಮಾಡಿದೆ. ಆರ್ಎಸ್ಎಸ್ನ ರೂಟ್ ಮಾರ್ಚ್ಗೆ ಅನುಮತಿ ನೀಡಬಾರದು. ಅದಕ್ಕೆ ಅವಕಾಶ ನೀಡಿದರೆ ನಮ್ಮ ಸಂಘಟನೆಯು ಕೈಯಲ್ಲಿ ಲಾಠಿ ಮತ್ತು ಸಂವಿಧಾನದ ಪ್ರತಿಗಳನ್ನು ಹಿಡಿದುಕೊಂಡು ರ್ಯಾಲಿ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದಿದೆ. 19 ತಾರೀಕು ಕೇಳಿದೆವು, 18ನೇ ತಾರೀಕು ಲೆಟರ್ ಕೊಟ್ಟಿದ್ದೆವು. 19ಕ್ಕೂ ನಮ್ಮನ್ನು ಅನುಮತಿ ನೀಡ್ರಿ ಅಂತೇಳಿ. ಆದರೆ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು ಮತ್ತು ಜಿಲ್ಲಾಧಿಕಾರಿಗಳು ನಮ್ಮ ಅನುಮತಿ ನೀಡಲಿಲ್ಲ. ಆದರೆ RSSನವರು ಉದ್ದೇಶಪೂರ್ವಕವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥ RSSನ ಕಾರ್ಯಕರ್ತನ ಬಂಧನ ಆದಮೇಲೆ ಚಿತ್ತಾಪುರ ಪಟ್ಟಣದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಒಂದು RSSನ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ರು. ಆದರೆ ಹೈಕೋರ್ಟಿನ ನಿರ್ದೇಶನ ಪ್ರಕಾರ ಅವ್ರಿಗೆ ಕೊಟ್ಟರು ಮಾಡ್ಲೋದಕ್ಕೆ ಅದಕ್ಕೇನು ಅಭ್ಯಂತರ. ನಾವು ಕಾನೂನು ಪ್ರಕಾರ ಸರ್ಕಾರದ ಅನುಮತಿ ತೊಗೊಂಡು ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿ. ಭೀಮ್ ಆರ್ಮಿ ಕೂಡ ತಮ್ಮ ಪಥಸಂಚಲನ ಯಾವ ರೀತಿ ಇರುತ್ತೆ ಅಂತ ಹೇಳಿಕೊಂಡಿದೆ. ನಮಗೆ ಪಥಸಂಚಲನಕ್ಕೆ ಅವಕಾಶ ನೀಡಿದರೆ ತ್ರಿವರ್ಣ ಧ್ವಜ, ಬೌದ್ಧ ಧರ್ಮದ ಪಂಚಶೀಲ ಧ್ವಜ ಮತ್ತು ಬಿದಿರಿನ ಕೋಲು ಹಿಡಿದು ರ್ಯಾಲಿ ನಡೆಸುವುದಾಗಿ ಹೇಳಿಕೊಂಡಿದೆ ಭೀಮ್ ಆರ್ಮಿ. ಚಿತ್ತಾಪುರದಲ್ಲಿ ನಡೀತಕ್ಕಂಥ RSS ಪಥಸಂಚಲನ ಕಾರ್ಯಕ್ರಮಕ್ಕೆ ಏನು ಅವರು ಇವತ್ತಿನ ದಿವಸ ಮೊನ್ನೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇ ಭೀಮ್ ಆರ್ಮಿ ವತಿಯಿಂದ ರದ್ದುಗೊಳಿಸಿದ್ದೀವಿ. ಈಗೂ ಕೂಡ ಅವ್ರು ಮತ್ತೆ ಜಿದ್ದಿಡ್ಕೊಂಡ್ಬಿಟ್ಟು ಅಲ್ಲಿ ಚಿತ್ತಾಪುರದಲ್ಲಿ ಮಾಡ್ತೀವಿ ಅನ್ನೋ ಚಾಲೆಂಜಲ್ಲಿ ಹೋಗ್ತಾ ಇದ್ದಾರೆ. ಆ ಚಾಲೆಂಜಲ್ಲಿ ಹೋಗಲಿ. ಹೆಂಗೆ ಹೋಗಬೇಕು ಅಂತಂದರೆ ಅವ್ರ ಹತ್ರ ಏನಾದರೂ ರಿಜಿಸ್ಟ್ರೇಷನ್ ಇದ್ದರೆ, ಅವ್ರದ್ದೇನಾದರೂ ಸಂಘ ರಿಜಿಸ್ಟ್ರೇಷನ್ ಕಾಪಿ ಇತ್ತು ಅಂದರೆ ನೀವು ಅದನ್ನು ಕೆಲಸಗಳನ್ನು ಮಾಡಿ. ನೀವು ರಿಜಿಸ್ಟ್ರೇಷನ್ ಇಲ್ಲದೆ ಅವ್ರಿಗೆ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾವು ಭೀಮ್ ಆರ್ಮಿದವರು ಅವ್ರು ಯಾವತ್ತು ಮಾಡ್ತಾರೆ ಅವತ್ತಿನ ದಿವಸ ನಾವು ಕೌಂಟ್ರಲ್ಲಿ ನಾವು ಕೂಡ ಪಥಸಂಚಲನೆ ಮಾಡೋರೆ. ನಮಗೆ ಅನುಮತಿ ಕೊಡದೇ ಇದ್ದರೆ ದಂಗೆ ಮಾಡ್ತೀವಿ. ಒಟ್ನಲ್ಲಿ RSS ವರ್ಸಸ್ ದಲಿತ ಸಂಘಟನೆಗಳು ಅನ್ನೋ ವಾತಾವರಣ ಚಿತ್ತಾಪುರದಲ್ಲಿ ನಿರ್ಮಾಣವಾಗಿದೆ. ಪಥಸಂಚಲನಕ್ಕೆ ವಿವಿಧ ಸಂಘಟನೆಗಳು ಅನುಮತಿ ಕೇಳಿರೋ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ವಾತಾವರಣ ಚೆನ್ನಾಗಿದ್ದರೆ ಪಥಸಂಚಲನ ಮಾಡಲಿ. ದಲಿತ ಸಂಘಟನೆಗಳು ಅನುಮತಿ ಕೇಳಿವೆ. ಮಾನದಂಡ ಎಲ್ಲರಿಗೂ ಅನ್ವಯ ಆಗುತ್ತದೆ. ಯಾವುದೇ ಸಂಘಟನೆ ಮಾಹಿತಿ ನೀಡಬೇಕು. ಎಷ್ಟು ಜನ ಪಥಸಂಚಲನದಲ್ಲಿ ಇರ್ತೇವೆ ಅಂತಲೂ ಅಂಕಿಅಂಶ ನೀಡಬೇಕು. ಲೈನ್ 1, ಲೈನ್ 2 ಈ ರೀತಿ ಮಾಹಿತಿ ಕೊಡಬೇಕು. ಮುಂದೇನಾಗುತ್ತೆ ಅನ್ನೋದನ್ನು ನೋಡೋಣ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ಈ ಮೊನ್ನೆ ಭೀಮ್ ಆರ್ಮಿಯವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನು ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತೊಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗೌರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ. ವಾತಾವರಣ ಚೆನ್ನಾಗಿದ್ರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ ಲೆಟ್ ಇಟ್ ಬಿ ಇವ್ಯಾಲ್ಯೂಯೇಟೆಡ್ ಅಲ್ಲ. ದಲಿತ ಸಂಘಟನೆಗಳಿಗೆ ಪ್ರಿಯಾಂಕ್ ಖರ್ಗೆ ಪ್ರಾಯೋಜಕರು ಎಂಬ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಪ್ರಾಯೋಜಕ ಅಂತ ತಿಳಿದುಕೊಳ್ಳಿ. RSSಗೆ ಯಾರಿದ್ದಾರೆ ಹೇಳಲಿ. ಅವರಿಗೆ ಎಲ್ಲಿಂದ ದುಡ್ಡು ಬರುತ್ತೆ? ನೋಂದಣಿ ಆಗದ ಸಂಸ್ಥೆಗೆ ಎಲ್ಲಿಂದ ಬರುತ್ತೆ? ಬಟ್ಟೆ ತೆಗೆಯೋಕೆ, ಬಿಲ್ಡಿಂಗ್ ಕಟ್ಟೋಕೆ ಎಲ್ಲಿಂದ ದುಡ್ಡು ಬರುತ್ತೆ? ಅಧಿಕೃತ ಇದ್ದರೆ ಎಲ್ಲದಕ್ಕೂ ರಿಜಿಸ್ಟರ್ ಇರುತ್ತೆ. ಅನ್ರಿಜಿಸ್ಟರ್ ಇದ್ರೆ ಏನು ತೋರಿಸೋಕೆ ಆಗಲ್ಲ. ಯಾರೂ ಕೇಳೋದಿಲ್ಲ ಅಂತ ಟ್ಯಾಕ್ಸ್ ಮತ್ತೊಂದು ಕೇಳುವುದೇ ಇಲ್ವಲ್ಲ. ಪರ್ಮಿಷನ್ ಕೊಟ್ರೆ ಮಾಡಿ, ಇಲ್ಲವಾದರೆ ಬಿಡಿ. ಎಲ್ಲರಿಗೂ ಸಂವಿಧಾನ ಅನ್ವಯವಾಗುತ್ತೆ ಎಂದಿದ್ದಾರೆ ಪ್ರಿಯಾಂಕ್ ಖರ್ಗೆ.
ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡಲಿಕ್ಕೆ, ಆ ಡ್ರಮ್ ತೊಗೊಳಕ್ಕೆ, ಆ ಟ್ರಂಪೆಟ್ ತೊಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಎಲ್ಲಿಂದ ಬರ್ತಾ ಇದೆ ಸರ್? ಇಫ್ ಯು ಆರ್ ಅನ್ರಿಜಿಸ್ಟರ್ಡ್, ಹೌ ಇಸ್ ಇಟ್, ಹೌ ಆರ್ ಯು ಗೆಟಿಂಗ್ ದ ಮನಿ? ಈಗ ಯಾಕೆ ಇವರು ಅನ್ರಿಜಿಸ್ಟರ್ಡ್ ಇರ್ತಾ ಇದ್ದಾರೆ ಅಂದರೆ, ಇವರು ಈ ಕಾನೂನು ವ್ಯಾಪ್ತಿಗೆ ಬರಬಾರ್ದು ಅಂತಲೇ ಇವ್ರದ್ದು ಉದ್ದೇಶ. ಏನಾದರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರ್ಬೋದು, ಎಲ್ಲನೂ ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾ ಇಲ್ಲ. ಒಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿರುವುದನ್ನ ಮುಂದುವರಿಸಿದ್ದಾರೆ. ಪ್ರಿಯಾಂಕ್ ಪರವಾಗಿ ನಿಂತಿರುವ ದಲಿತ ಸಂಘಟನೆಗಳು ಆರ್ಎಸ್ಎಸ್ಗೆ ಟಕ್ಕರ್ ಕೊಡ್ತಿವೆ. ಅಲ್ಲದೆ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಲು ದಲಿತ ವರ್ಸಸ್ ಆರ್ಎಸ್ಎಸ್ ಫೈಟ್ ಒಂದೆಡೆಯಾದರೆ, ಇದೀಗ ದಲಿತ ಸಂಘಟನೆ ವರ್ಸಸ್ ಆರ್ಎಸ್ಎಸ್ ಫೈಟ್ ಶುರುವಾಗಿದೆ. ಮುಂದೇನಾಗುತ್ತೆ ಅನ್ನೋದೇ ನಿಗೂಢವಾಗಿದೆ. ಎಲ್ಲರ ಚಿತ್ತ ಚಿತ್ತಾಪುರದ ಕಡೆ ಇದೆ. ಎಲ್ಲರೂ ಚಿತ್ತಾಪುರದಲ್ಲಿ ಪಥಸಂಚಲನ ಏನಾಗುತ್ತೆ ಅನ್ನೋದರ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಈಗ ಆರ್ಎಸ್ಎಸ್ ವಾರ್ ನಡೀತಾ ಇದೆ. ಈ ವಾರ್ ಪ್ರಿಯಾಂಕ್ ಖರ್ಗೆ ಮತ್ತು ಆರ್ಎಸ್ಎಸ್ನವರ ಮಧ್ಯೆ ಮಾತ್ರ ಅಲ್ಲ, ಕಾಂಗ್ರೆಸ್ ಬಿಜೆಪಿಯವರ ನಡುವೆಯೂ ಆರ್ಎಸ್ಎಸ್ ಬೆಂಕಿ ಹೊತ್ತಿಕೊಂಡಿದೆ. ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಬೇಕು ಅಂತ ಹೇಳಿದ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಈಗ ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ. ಕೈ ನಾಯಕರು ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಿದ್ರೆ ತಪ್ಪೇನು ಅಂತ ಕೇಳ್ತಾ ಇದ್ದು, ಬಿಜೆಪಿಯವರು ಆರ್ಎಸ್ಎಸ್ ಅಂದ್ರೆ ಏನು ಅಂತ ತೋರಿಸ್ತೀವಿ ಅಂತ ಸರ್ಕಾರದ ವಿರುದ್ಧ ಮುಗಿಬಿಡ್ತಾ ಇದ್ದಾರೆ. ಆ ಮೂಲಕ ಆರ್ಎಸ್ಎಸ್ ಬ್ಯಾನ್ ಗಲಾಟೆ ಆರದ ಕಿಚ್ಚಾಗಿ ಬದಲಾಗಿದೆ. ಇದು ರಾಜ್ಯವನ್ನ ಬಿಟ್ಟು ಬಿಹಾರದಲ್ಲೂ ಎಲೆಕ್ಷನ್ನಲ್ಲೂ ಪರಿಣಾಮ ಬೀರಬಹುದು ಅಂತ ಹೇಳಲಾಗ್ತಿದೆ. ಅಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ದೊಡ್ಡ ಯುದ್ಧವೇ ನಡೀತಾ ಇದ್ದು, ಎರಡೂ ಪಕ್ಷಗಳು ಆರ್ಎಸ್ಎಸ್ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿವೆ. ಆರ್ಎಸ್ಎಸ್ಗೆ ನಿರ್ಬಂಧ ವಿಚಾರ, ಬಿಹಾರ ಎಲೆಕ್ಷನ್ ಮೇಲೆ ಪರಿಣಾಮ. ಎರಡೂ ಪಕ್ಷಗಳಿಂದ ಆರ್ಎಸ್ಎಸ್ ಅಸ್ತ್ರ ಪ್ರಯೋಗ. ಆರ್ಎಸ್ಎಸ್ ಸಂಘಟನೆಯನ್ನ ಕಾಂಗ್ರೆಸ್ ಈ ಹಿಂದಿನಿಂದಲೂ ವಿರೋಧಿಸಿಕೊಂಡು ಬಂದಿದೆ. ಕೇಂದ್ರದಲ್ಲಿ ಸ್ವತಃ ರಾಹುಲ್ ಗಾಂಧಿಯವರೇ ಆರ್ಎಸ್ಎಸ್ ಪರ ಇರೋರನ್ನೆಲ್ಲ ಕಾಂಗ್ರೆಸ್ ಬಿಟ್ಟು ತೊಲಗೆ ಎಂದಿದ್ರು. ಆರ್ಎಸ್ಎಸ್ ಸಂವಿಧಾನ ಬಾಹಿರವಾಗಿದೆ. ದೇಶದಲ್ಲಿ ಆರ್ಎಸ್ಎಸ್ ಸಂಘಟನೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡುತ್ತೆ ಅಂತ ರಾಹುಲ್ ವಿರೋಧಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸಹ ಸಾಕಷ್ಟು ಬಾರಿ ಆರ್ಎಸ್ಎಸ್ ವಿರುದ್ಧ ಮಾತಾಡಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿರುದ್ಧ ಒಂದು ರೀತಿ ಸಮರವನ್ನೇ ಸಾರಿದ್ದು, ಸಾಧ್ಯವಾದರೆ ಆರ್ಎಸ್ಎಸ್ ಬ್ಯಾನ್ ಮಾಡಿ, ಇಲ್ಲವಾದ್ರೆ ತಮಿಳುನಾಡು ರೀತಿ ನಿರ್ಬಂಧವನ್ನಾದರೂ ತನ್ನಿ ಅಂತ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಮನವಿ ಮಾಡಿದ್ದಾರೆ. ಅವರ ಮನವಿಗೆ ಈಗ ಭಾರೀ ಗಲಾಟೆ, ಗದ್ದಲಕ್ಕೆ ಕಾರಣವಾಗಿದೆ. ಈಗ ಇದೇ ಮನವಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಿದ್ದು, ಆ ಸದ್ದು ಬಿಹಾರದಲ್ಲೂ ಕೇಳಿಸ್ತದೆ. ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸುವ ವಿಚಾರ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದನ್ನೇ ಬಳಸಿಕೊಂಡು ಬಿಹಾರ ಎಲೆಕ್ಷನ್ ಗೆಲ್ಲೋ ತಂತ್ರವನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಮಾಡ್ತಿವೆ. ಆರ್ಎಸ್ಎಸ್ಗೆ ನಿರ್ಬಂಧ ಅನ್ನೋ ವಿಚಾರವನ್ನೇ ಇಟ್ಕೊಂಡು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಮತ್ತು ಬಿಜೆಪಿ ಮಿತ್ರ ಪಕ್ಷಗಳು ಓಟ್ ಗಳಿಕೆಗೆ ಅಖಾಡಕ್ಕಿಳಿದಿವೆ. ರಾಷ್ಟ್ರ ಮಟ್ಟದಲ್ಲಿ ಆರ್ಎಸ್ಎಸ್ಗೆ ನಿರ್ಬಂಧದ ಚರ್ಚೆ ಆಗ್ತಿದೆ. ಆರ್ಎಸ್ಎಸ್ ಪಥ ಸಂಚಲನದ ಬಗ್ಗೆಯೇ ಹೆಚ್ಚು ಚರ್ಚೆ ನಡೆಯುತ್ತಿದೆ. ಬಿಜೆಪಿ ಕಾಂಗ್ರೆಸ್ನಿಂದ ಪರ ವಿರೋಧ ವ್ಯಕ್ತವಾಗ್ತಿದ್ದು, ಈ ಚರ್ಚೆಯ ಹಿಂದೆ ಬಿಹಾರ ಚುನಾವಣೆ ಲೆಕ್ಕ ಇದೆ ಎನ್ನಲಾಗ್ತಿದೆ. ಆರ್ಎಸ್ಎಸ್ ವೈಫಲ್ಯಗಳ ಬಗ್ಗೆ ಕಾಂಗ್ರೆಸ್ ಚರ್ಚೆ ನಡೆಸುತ್ತಿದ್ದು, ಈ ಮೂಲಕ ಅಹಿಂದ ಮತಗಳು ಒಗ್ಗೂಡಿಸುವ ಯತ್ನ ಮಾಡ್ತಿದೆ. ಕೈ ಹಿಂದೂ ವಿರೋಧಿ ಅಂತ ಬಿಂಬಿಸಲು ಬಿಜೆಪಿ ಯತ್ನ ಮಾಡ್ತಿದ್ದು, ಈ ಮೂಲಕ ಹಿಂದೂ ಮತಗಳು ಒಗ್ಗೂಡಿಸಲು ಹರಸಾಹಸ ಪಡುತ್ತಿದೆ. ಏನೇ ಆಗಲಿ, ಈಗ ಕರ್ನಾಟಕ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಈ ಹಿಂದೆ ಹಿಜಾಬ್, ಆಜಾನ್ ಅಸ್ತ್ರ ಪ್ರಯೋಗಿಸಿ ಉತ್ತರ ಪ್ರದೇಶ ಚುನಾವಣೆಯನ್ನು ಬಿಜೆಪಿ ಗೆದ್ದಿತ್ತು. ಈಗ ಆರ್ಎಸ್ಎಸ್ ಅನ್ನು ಕಾಂಗ್ರೆಸ್ ಬ್ಯಾನ್ ಮಾಡಲಿದೆ. ಈ ಮೂಲಕ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟಾಗಲಿದೆ ಅಂತ ಹೇಳಿಕೊಂಡು ಮತಗಳನ್ನು ಪಡೆದುಕೊಳ್ಳಲು ಬಿಜೆಪಿ ಯತ್ನಿಸುತ್ತಿದೆ. ಮತ್ತೊಂದು ಕಡೆ ಆರ್ಎಸ್ಎಸ್ ನೋಂದಣಿ ಆಗದ ಸಂಸ್ಥೆಗೆ ಎಲ್ಲಿಂದ ಬರುತ್ತೆ ಬಟ್ಟೆ ತೆಗೆಯೋಕೆ, ಬಿಲ್ಡಿಂಗ್ ಕಟ್ಟೋಕೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್, ಪ್ರಿಯಾಂಕ್ ಖರ್ಗೆ ಅವರೇ, ಆರ್ಎಸ್ಎಸ್ ಹೆಸರಲ್ಲಿರುವ ಒಂದು ಬಿಲ್ಡಿಂಗ್ ಇದ್ರೆ ಹುಡ್ಕೊಂಡು ಬನ್ನಿ. ಆರ್ಎಸ್ಎಸ್ ಹೆಸರಲ್ಲಿ ಆಸ್ತಿ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಫ್ಯಾಮಿಲಿ ಅವರನ್ನ ಯಾರಾದರೂ ದೇಶಕ್ಕೆ ಸಮರ್ಪಣೆ ಮಾಡಿ ನೋಡಿ. ನಿಮ್ಮ ಕುಟುಂಬದ ಆಸ್ತಿ ಬಗ್ಗೆ ಕೇಳಿದ್ರೆ ಉತ್ತರ ಇಲ್ಲ ಅಂತ ಕುಟುಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಲ್ಲಿ ಎಲ್ಲರೂ ಒಂದು ಬಿಲ್ಡಿಂಗ್ ಇದೆ ಅಂತ ಹೋಗಿ ನೋಡ್ಕೊಂಬಂದು ಅವರು ಪ್ರಚಾರಕರು
ಮನೆ ಮಠ ಎಲ್ಲ ಬಿಟ್ಟು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಣೆಯನ್ನು ಮಾಡಿಕೊಂಡು ಅರ್ಪಣೆ ಮಾಡಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ನಿಮ್ಮಂಗೆ ಆಪಾದನೆ ಇದೆಯಲ್ಲ ನಿಮ್ಮೇಲೆಲ್ಲ ಅಧಿಕಾರದ ದುರ್ಬಳಕೆ, ಎಲ್ಲೆಲ್ಲಿ ಎಷ್ಟು ಸಂಪಾದನೆ ಆಗಿದೆ, ನಿಮ್ಮ ಸಂಪಾದನೆ ಎಲ್ಲೆಲ್ಲಿಂದ ಬಂತು ಅಂತ ಕೇಳಿದಕ್ಕೆ ಏನೂ ಉತ್ತರ ಇಲ್ಲ. ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕ ಅಡಚಣೆ ಎಂದ ಅಶ್ವತ್ಥನಾರಾಯಣ. ಚಿತ್ತಾಪುರದಲ್ಲಿ ಉದ್ದೇಶಪೂರ್ವಕವಾಗಿ ಅಡಚಣೆ ಮಾಡುತ್ತಿದ್ದಾರೆ ಅಂತ ಅಶ್ವತ್ಥನಾರಾಯಣ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ ಖರ್ಗೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಅಡಚಣೆ ಮಾಡುತ್ತಿದ್ದಾರೆ. ಒಂದು ಕಡೆ ಪಥಸಂಚಲನದಲ್ಲಿ ಪಾಲ್ಗೊಂಡ ಸರ್ಕಾರಿ ಗುತ್ತಿಗೆ ನೌಕರರ ಅಮಾನತು ಮಾಡಲಾಗಿದೆ. ಇನ್ನೊಂದು ಕಡೆ ಸರ್ಕಾರದಿಂದಲೇ ಪಥಸಂಚಲನಕ್ಕೆ ತಡೆ ಮಾಡುವ ಪ್ರಯತ್ನ ನಡೆದಿದೆ. ಈ ಮೊದಲು ಅಕ್ಟೋಬರ್ 19ಕ್ಕೂ ಅಡಚಣೆ ಮಾಡಿದ್ರು. ಈಗ ನವೆಂಬರ್ 2ರಂದು ಅಡಚಣೆ ಮಾಡುವ ಪ್ರಯತ್ನ ನಡೀತಿದೆ ಅಂತ ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಭಾರಿ ಚರ್ಚೆಯಾಗ್ತಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಆರ್ಎಸ್ಎಸ್ ಕಾರ್ಯಕರ್ತರು ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಸರ್ಕಾರ ಈಗ ಪ್ರಿಯಾಂಕ್ ಖರ್ಗೆಗೆ ಬೆಂಗಾವಲು ಪಡೆಯನ್ನ ನೀಡಿದೆ. ಗುಪ್ತಚರ ಇಲಾಖೆ ಮಾಹಿತಿಯಂತೆ ಬುಧವಾರದಿಂದ ಎಸ್ಕಾರ್ಟ್ ನೀಡಲಾಗಿದೆ. ಆದರೆ ಬೆಂಗಾವಲು ಪಡೆಯನ್ನ ಪಡೆದುಕೊಳ್ಳಲು ಪ್ರಿಯಾಂಕ್ ಖರ್ಗೆ ತಿರಸ್ಕರಿಸಿದ್ದು ಮನೆ ಬಳಿಯೇ ಬೆಂಗಾವಲು ವಾಹನ ನಿಂತಿದೆ.